ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾವು ಬಸವಣ್ಣನವರ ಮತ್ತು ಕೂಡಲ ಸಂಗಮವನ್ನು ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಡ್ತಾ ಇದ್ದೀವಿ. ಅದು ಎಲ್ಲ ಬಿಜಾಪುರ ಗೋಲ್ಗುಮ್ಮಟ ನೋಡೋಕ್ಕೆ. ಈಗ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಟಿಫನ್ ಎಲ್ಲ ಆಯಿತು, ಎಲ್ಲರೂ ಹೊರಟಿದ್ದೀವಿ. ಬಸ್ ಹೊರಡ್ತಾ ಇದೆ. ನಾವು ಈಗ 11:30 ಆಗಿದೆ ಬಸ್ ಹೊರಟಿತು. ಬಸ್ಸಲ್ಲಿ ಒಂದು ನೋಡಿ ಈ ಥರ ಒಂದು ಡ್ಯಾನ್ಸ್, ಎಲ್ಲರೂ ಬಸ್ಸಲ್ಲಿ ಅವರು ನಮಗೆಲ್ಲರಿಗೂ ಇಷ್ಟ ಒಂದು ಎಂಜಾಯ್ಮೆಂಟು ಇಲ್ಲಿ ನಡೀತಾ ಇದೆ. ಇದು ವಿಶ್ವದ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಸ್ಸಿದು. ಈ ಗುಮ್ಮಾಟದಲ್ಲಿ ನಾವು ಏನೇ ಪ್ರತಿ ಶಬ್ದನ ಒಂದು ಪ್ರತಿಧ್ವನಿಸಿದರೆ 7 ಬಾರಿ ಅದು ಏಕೋ ಕೇಳಿಸುತ್ತೆ, ನಮಗೆ ಪ್ರತಿಧ್ವನಿಸುತ್ತೆ. ಇದು ಹಿಂದೂ ಮತ್ತು ಮುಸ್ಲಿಂ ಶೈಲಿಯಲ್ಲಿ ಅರ್ಧಾಕಾರದ ಗೋಳುಗುಮ್ಮಟವನ್ನು ನಿರ್ಮಿಸಲಾಗಿದೆ. ಇದು ವಿಜಯನಗರ ಸಾಮ್ರಾಜ್ಯವನ್ನು ಆಳುತ್ತಿದ್ದ ಶಾಹಿ ಸಾಮ್ರಾಜ್ಯದ ದೊರೆ 7ನೇ ದೊರೆ ಇವರು. ಆದಿಲ್ ಶಾ ಅವರು 7ನೇ ದೊರೆ ಇವರು. ಇವರ ಕುಟುಂಬದ ಸಮಾಧಿ ಇಲ್ಲಿದೆ ನೋಡಿ. ಇದು ಒರಿಜಿನಲ್ ಸಮಾಧಿ ಅಲ್ಲ ಅಂತ ಹೇಳ್ತಾರೆ, ಯಾಕಂದರೆ ಇದು ಒರಿಜಿನಲ್ ಸಮಾಧಿ ಆಕೃತಿ ಥರ ಇರೋದು ಇದು ಅಷ್ಟೇ. ಈ ಒರಿಜಿನಲ್ ಸಮಾಧಿ ಇಲ್ಲಿ ಅಂಡರ್ಗ್ರೌಂಡಲ್ಲಿದೆ ಅಂತ ಹೇಳ್ತಾರೆ, ಇತಿಹಾಸದ ಪ್ರಕಾರ ಆ ಥರ ಹೇಳ್ತಾರೆ. ಇದು ಒರಿಜಿನಲ್ ಅಲ್ಲ ಅಂತ. ಇಲ್ಲಿ ಮೇಲ್ಗಡೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಇದೆ, ತುಂಬ ಅಂದರೆ ತುಂಬ ಕಷ್ಟ ಇದೆ. ವಯಸ್ಸಾದವರೆಲ್ಲ ಸ್ವಲ್ಪ ಕಷ್ಟ, ನಾವು ಹೋಗೋಕ್ಕಾಗೋದಿಲ್ಲ, ಕಷ್ಟಪಟ್ಟು ಹೋಗಬೇಕು ಮೇಲಕ್ಕೆ. ನೋಡಿರಿ, ಇದು ಸಮಾಧಿ ಒರಿಜಿನಲ್ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅಂಡರ್ಗ್ರೌಂಡಲ್ಲಿ ಇದೆಯಂತೆ ಒರಿಜಿನಲ್ ಸಮಾಧಿ. ಇದು ಡೂಪ್ಲಿಕೇಟು, ಈ ಥರ ಸುಮ್ಮನೆ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಮೇಲಕ್ಕೆ ಹೋಗೋಕ್ಕೆ 8 ಅಂತಸ್ತು ಹತ್ತಿ ಮೇಲೆ ಹೋಗಬೇಕು. ಮೆಟ್ಲಂತೂ ತುಂಬ ದೊಡ್ಡದು ನೋಡಿ, 1-2 ಅಡಿ ಇರುತ್ತೆ ಒಂದೊಂದು ಮೆಟ್ಲು. ಹತ್ಕೊಂಡು ಹೋಗಬೇಕು, ಸಣ್ಣದು ದಾರಿ. ಹೋಗೋದು ಒಂದು ಕಡೆ, ಬರೋದು ಒಂದು ಕಡೆ ಇದೆ. ಹತ್ಕೊಂಡು ಹೋದರೆ ಈ ಥರ ಇಲ್ಲಿ ನೋಡಿ, ಈ ಥರ ಇಲ್ಲಿ ಎಕೋ ಕೇಳಿಸುತ್ತೆ. ಇದನ್ನು ಕೇಳೋಕ್ಕೆ ನೋಡೋಕ್ಕೆ ಇಷ್ಟು ಮೇಲೆ ಬರಬೇಕು ನಾವು, ಅಂದರೆ ಅಷ್ಟು ಖುಷಿ ಆಗುತ್ತೆ. ಅಷ್ಟು ಕಷ್ಟಪಟ್ಟ ಮೇಲೆ ಬಂದರೆ ಅಷ್ಟು ಖುಷಿ ಆಗುತ್ತೆ. ಮತ್ತು ಅದು ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ಈ ಥರ ಒಂದು ಸುಂದರವಾದ ನೋಟ, ಬಿಜಾಪುರ ಊರು. ಮತ್ತು ಈ ಗುಂಬಸ್ನ ಸುತ್ತ ಇರುವ ಚಿಕ್ಕ ಚಿಕ್ಕ ಗುಂಬಸ್ಗಳು 4 ಕಡೆ ಇರುವಂಥ ಈ ಥರ ಗುಂಬಸ್ಸು ಎಲ್ಲ ಒಂದು ಒಳ್ಳೆ ಸೀನರಿ ನೋಡ್ಬೋದು. ಮತ್ತು ಇಳಿಯೋವಾಗೂ ತುಂಬ ಕಷ್ಟ ಇದೆ, ಇಲ್ಲಿ ಕೂತ್ಕೊಂಡೇ ಇಳಿಬೇಕು. ಚಿಕ್ಕದಾದ ದಾರಿ ನೋಡಿ, 2 ಅಡಿ ಅಂದರೆ ನಾವು ಇಳಿಯೋಕ್ಕಾಗಲ್ಲ. ಮತ್ತು ನೋಡಿ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಮೇಲ್ಗಡೆ ಈ ಥರ ಅಷ್ಟು ದೊಡ್ಡದಾಗಿ ಕತ್ತೆತ್ತು ನೋಡಬೇಕು, ನೋಡೋಷ್ಟು ಮೇಲೆ ನೋಡಬೇಕು. ಇಲ್ಲೆಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಬಂದು, ಇಲ್ಲೆಲ್ಲ ನಮ್ಮ ಟೀಮ್ ಕೂತ್ಕೊಂಡಿದೆ. ಪಾರ್ಕ್ ಇದು, ಇಲ್ಲಿ ಒಳಗಡೆ ಬಿಡೋದಿಲ್ಲ, ಇಲ್ಲೇ ಹೊರಗಡೆನೇ ಕೂತ್ಕೋಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಮತ್ತು ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಓಡಬೇಕು. ಇನ್ನು ಸ್ವಲ್ಪ ಜನ ಬರಬೇಕಾಗಿರೋದ್ರಿಂದ ನಾವಿಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಯಾವ ಥರ ಚೆನ್ನಾಗಿದೆಯಾ ಅಂತ. ಮತ್ತು ನಾವು ಇಲ್ಲಿಂದ ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ ನಮ್ಮದು ಪಂಡ್ರಾಪುರ. ಇವಾಗ 1 ಗಂಟೆ ಆಗಿದೆ. ಸ್ವಲ್ಪ ಅಲ್ಲೆಲ್ಲಾದರೂ ದೂರ ಹೋದ್ಮೇಲೆ ನಮ್ಗೆ ಊಟ ಕೊಡ್ತಾರೆ. ಊಟ ಕೊಟ್ಬಿಟ್ಟು ಒಂದು ಒಳ್ಳೆ ಪ್ಲೇಸ್ ನೋಡಿ ನಿಲ್ಲಿಸಿ ಊಟ ಕೊಟ್ಟು
ನಮಗೆ ಮತ್ತೆ ಹೊರಡ್ತೀವಿ. ಎಲ್ಲರಿಗೂ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.